ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಉಡುಪಿ ಹೋಟೆಲ್ ಬಂದಿದ್ದೀನಿ. ಉಡುಪಿ ಹೋಟೆಲಲ್ಲಿ ಮಾಡ್ತಾರ ಅಂಥದ್ದು ಒಂದು ದೋಸೆ ಪಲ್ಯ ಮತ್ತು ಚಟ್ನಿ. ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನೋಡೋಣ ಬನ್ನಿ. ಇವರು ಪ್ಯೂರ್ ವೆಜ್ಜು ಉಡುಪಿಯಿಂದನೇ ಬಂದು ಇಲ್ಲಿ ಬೆಂಗಳೂರಲ್ಲಿ ಹೋಟೆಲ್ ಇಟ್ಕೊಂಡು ಮಾಡ್ತಾರಂಥದ್ದು. ತುಂಬ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಈ ಹೋಟೆಲಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ 3:30 ಸ್ಟಾರ್ಟ್ ಆಗುತ್ತೆ. 3:30ಇಂದನೇ ಜನ ಬರೋದು ಸ್ಟಾರ್ಟ್ ಆಗುತ್ತೆ. ಬೆಳಗಿನ ಜಾವ 3:30-4 ಗಂಟೆಗೆ ಪಾರ್ಸಲ್ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಥರ ಹೋಟೆಲು ಇದು. ಒಂದು ದೊಮ್ಸಂದ್ರದಲ್ಲಿ ಸರ್ಕಲಲ್ಲಿದೆ. ದೊಮ್ಸಂದ್ರ ಸರ್ಕಲಲ್ಲಿ ಇರೋವಂಥದ್ದು. ತುಂಬ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಇದು ಸುಮಾರು ಜನ ಕಾಮೆಂಟು ಮಾಡಿದ್ರು, ಈ ಥರ ಒಂದು ಉಡುಪಿ ಸ್ಟೈಲಲ್ಲಿ ಒಂದು ಅಡುಗೆಗಳು ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ಥರ ಅಡುಗೆಗಳು ಪ್ರತಿಯೊಂದು ಅಡುಗೆಗಳು ಶೂಟ್ ಮಾಡಿದ್ದೀನಿ. ಮುಂದೆ ಬರೋವಂಥ ವಿಡಿಯೋದಲ್ಲಿ ಪ್ರತಿಯೊಂದು ಅಡುಗೆನೂ ಬರ್ತಾ ಇರುತ್ತೆ. ಯಾರು ಮಿಸ್ ಮಾಡಿದಿರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡಿಲ್ದಿದ್ದಂಥ ಅಡುಗೆಗಳು ನನ್ನ ಚಾನಲಲ್ಲಿ ನೋಡ್ತೀರಾ. ಬನ್ನಿ ನೋಡೋಣ ಇವತ್ತು ಯಾವ ರೀತಿ ಒಂದು ಮಸಾಲೆ ದೋಸೆ, ಸೆಟ್ ದೋಸೆ ಮತ್ತು ಪಲ್ಯ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದು ದೋಸೆ ಹಾಕ್ಕೊತಾ ಇದ್ದಾರೆ. ದೋಸೆಗೆ ಎಷ್ಟು ಕೆ ಜಿ ಹಾಕ್ಕೊಂಡಿದ್ದಾರೆ ಸರ್? ಇದು ಅಕ್ಕಿ 8. ನೋಡಿ, ಇಡ್ಲಿ ಅಕ್ಕಿ 8 ಕೆ ಜಿ ಅಕ್ಕಿ ಹಾಕ್ಕೊಂಡಿದ್ದಾರೆ. ಮತ್ತು ಮೆಂತೆ ಒಂದು ಇಡಿ ಹಾಕ್ಕೊಂಡು 1 ಲೀಟ್ರ್ ಉದ್ದಿನಬೇಳೆ ಹಾಕಿದ್ರೆ 1 ಲೀಟ್ರ್ ಉದ್ದಿನಬೇಳೆ 1 ಲೀಟ್ರ್. ನೋಡಿ, ಉದ್ದಿನಬೇಳೆ ಅನ್ನೋದು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾರೆ. ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ನೆನೆಸ್ಕೊಂಡು ಮತ್ತು ಇದನ್ನು ಒಂದು ಸಪ್ರೇಟಾಗಿ ನೆನೆಸ್ಕೊಂಡು ಮತ್ತು ಎರಡನ್ನೂ ಒಂದು 4-5 ಅವರ್ ನೆನೆಸ್ಕೊತಾರೆ. ನೆನೆಸ್ಕೊಂಡು ಮತ್ತು ರುಬ್ಕೊಂಡು ಮತ್ತು ಮಾಡೋ ಅಂಥದ್ದು ಒಂದು ದೋಸೆ. ಸ್ನೇಹಿತರೆ ನೋಡಿ, ಇದು ಅಕ್ಕಿ ಅನ್ನೋದು 4-5 ಅವರ್ ಇದನ್ನು ನೆನೆಸ್ಕೊಂಡು ಈಗ ರುಬ್ಕೊತಾರ ಅಂಥದ್ದು. ಇದನ್ನು ಸಪ್ರೇಟು, ಅಕ್ಕಿನೇ ಸಪ್ರೇಟು ಮತ್ತು ಉದ್ದಿನಬೇಳೆನೇ ಸಪ್ರೇಟಾಗಿ ಇದನ್ನು ರುಬ್ಕೊತಾರಂಥದ್ದು. ರುಬ್ಕೊಂಡು ಇದನ್ನು ಮತ್ತೆ ನೈಟು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಎರಡೂ. ಮತ್ತು ಬೆಳಗಿನ ಜಾವ ಮಸಾಲೆ ದೋಸೆ, ಸೆಟ್ ದೋಸೆ ಮತ್ತು ಪ್ಲೈನ್ ದೋಸೆ ಎಲ್ಲದಕ್ಕೂ ಮಾಡ್ಕೊಳೋ ಅಂಥದ್ದು ಒಂದು ಸೆಟ್ ಇದು. ನೋಡಿ, ಈಗ ದೋಸೆ ರುಬ್ಕೊಂಡಿರೋದನ್ನ ಈಗ ದೋಸೆಗೆ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಮೈದಾ ಹಾಕ್ಕೊತಾ ಇದ್ದಾರೆ. ನೋಡಿ, ಈ ಕಪ್ಪಲ್ಲಿ 1 ಕಪ್ಪು. ನೋಡಿ, ಕಳ್ಳೆ ಹಸಿಟ್ಟು 1 ಇಡಿ ಹಾಕ್ಕೊಂಡಿದ್ದಾರೆ. 1 ಇಡಿಕ್ಕಿಂತ ಕಡಿಮೆ ಇಷ್ಟೊಂದು ಹಾಕ್ಕೊಂಡಿರೋ ಅಂಥದ್ದು. ನೀವೇ ಮಾಡೋದಾ? ಬೇಳೆ ಕೊಟ್ಬಿಟ್ಟು ಬೇಳೆ ಕೊಟ್ಬಿಟ್ಟು ಬೇಳೆ ಕೊಟ್ಬಿಟ್ಟೆ ಮಾಡಿಸೋದು. ನಾವು ಬಜ್ಜಿಗೆ ಅದೇ ಹಾಕೋದು. ಚಿರೋಟಿ ರವೆ 1.5 ಬೌಲ್ ಆಗೋಷ್ಟು. ನೋಡಿ, ಚಿರೋಟಿ ರವೆ ಹಾಕ್ಕೊತಾ ಇದ್ದಾರೆ. ಚಿರೋಟಿ ರವೆ 1.5 ಬೌಲು. ಸಕ್ಕರೆ ಸ್ವಲ್ಪ ಒಂದು 4-5 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದಾರೆ. ಉಪ್ಪು, ಪುಡಿಯುಪ್ಪು ಸ್ವಲ್ಪ, ಪುಡಿಯುಪ್ಪು ಒಂದು ಟೀ ಸ್ಪೂನು ಪುಡಿಯುಪ್ಪು. ಅಕ್ಕಿ ಹಿಟ್ಟ? ಓಕೆ. ನೋಡಿ, ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದಾರೆ. ಅಕ್ಕಿ ಹಿಟ್ಟು 2, 3, 4, 5. ನೋಡಿ, 5 ಮುಷ್ಟಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾರೆ. ಅಕ್ಕಿ ಮಿಕ್ಸ್ ಮಾಡಿ. ಓಕೆ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ದೋಸೆಗೆ ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ನೀರು ನೋಡಿ, ಉದ್ದಿನಬೇಳೆದು ನೀರು. ಓಕೆ. ನೋಡಿ, ಇನ್ನು ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡಿದ್ದಾರೆ. ಈಗ ಎಲ್ಲ ಫುಲ್ ಮಿಕ್ಸಿಂಗ್ ಆಯಿತು. ಮಿಕ್ಸಿಂಗ್ ಆದಮೇಲೆ ನೋಡಿ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚಿರೋಟಿ ರವೆ ಹಾಕ್ಕೊಂಡು, ಇದು ಚಿರೋಟಿ ರವೆ ಅನ್ನೋದು ಒಂದು ಸ್ವಲ್ಪ ಕ್ರಿಸ್ಪಿ ಬರೋದಕ್ಕೆ ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಆಲೂಗಡ್ಡೆ ಪಲ್ಯಗೆ ಈಗ ಈರುಳ್ಳಿ ಕಟಿಂಗ್ ಆಗ್ತಾರೆ ಅಂಥದ್ದು. ನೋಡಿ, ಈ ಹೋಟೆಲ್ ಕ್ಲೋಸ್ ಮಾಡಿದ್ರೆ ತುಂಬ ಫೋನ್ ಕಾಲ್ಸ್ ಬರುತ್ತಂತೆ. ಸುಮಾರು ಜನ ಫೋನ್ ಮಾಡ್ತಾರೆ. ಮತ್ತು ಯಾವುದೇ ಕಾರಣಕ್ಕೂ ನಾವು ಹೋಟೆಲ್ ಕ್ಲೋಸ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಏನೇ ಇಂಪಾರ್ಟೆಂಟ್ ಯಾವುದಾದ್ರೂ ಫಂಕ್ಷನ್ಸ್ ಇದ್ರೆ ಮಾತ್ರ ಅಂತ ಇದು ಕ್ಲೋಸ್ ಮಾಡೋದು. ಇಲ್ಲ ಅಂತಂದರೆ ಯಾರಾದರೂ ಹುಡುಗರನ್ನ ಬಿಟ್ಟು ಅವ್ರು ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಓಕೆ.
ನೋಡಿ ಹೋಟೆಲ್ ಅಂತೂ ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೆ. ಸುಮಾರು ಜನ ಇವ್ರು ಪರ್ಮನೆಂಟಾಗೆ ಬರೋರು ಇರ್ತಾರೆ ನೋಡಿ. ಈ ಥರ ಒಂದು ಕಸ್ಟಮರ್ಸ್ ಈಗ ಬಂದಿದ್ರಲ್ಲ, ಅದೇ ಥರ ಡೈಲಿ ಬಂದು ಇಲ್ಲಿ ತಿಂಡಿ ಮಾಡೋರು ಇರ್ತಾರೆ. ಆ ಕಾರಣಕ್ಕೆ ಇವರು ಮಾಡ್ತಾರೆ. ನೋಡಿ ಇದು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನೋಡಿ ಎಣ್ಣೆಯಲ್ಲಿ ಕಡಲೆಬೇಳೆ ಮತ್ತು ಕರಿಬೇವು ಸೊಪ್ಪು ಮತ್ತು ಸಾಸಿವೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡ್ರು. ಫ್ರೈ ಆದಮೇಲೆ ಈರುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಈ 3 ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಹಾಂ, ಜೊತೆಗೆಲ್ಲ ಬೆಂದರೆ ಚೆನ್ನಾಗಿರ್ತದೆ. ಸ್ವಲ್ಪ ಖಾರ ಸಣ್ಣ ಕಟ್ ಮಾಡ್ಕೊಂಡಿರ್ತೀವಿ. ಹಾಂ. ಹಸಿಮೆಣಸಿನ್ಕಾಯಿ ಅಲ್ಲ ನೋಡಿ, ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದಾರೆ. ಸಣ್ಣಕ್ಕೆ ಕಟ್ ಮಾಡಿ ಈ ಥರ ಹಾಕೋದ್ರಿಂದ ಸ್ವಲ್ಪ ಎಲ್ಲದಕ್ಕೂ ಖಾರ ಅನ್ನೋದು ಚೆನ್ನಾಗಿದೆ. ನೋಡಿ ಆಲೂಗಡ್ಡೆ ಇಲ್ಲಿ ಎಲ್ಲ ನುಣ್ಣಕ್ಕೆ ಮಾಡಿ ಇಟ್ಕೊಂಡಿದ್ದಾರೆ. ಇದು ಬೇಯಿಸಿ ಇಟ್ಕೊಂಡಿರೋಂಥದ್ದು. ಹಾಂ ನೋಡಿ, ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಹಾಂ, ಫ್ರೈ ಆಗುತ್ತಲ್ಲ. ನೋಡಿ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಇದರ ಸಣ್ಣಕ್ಕೆ ಇಡ್ತೀರಾ? ಓಕೆ. ನೋಡಿ ಇದು ಸ್ಟವ್ ಅನ್ನೋದು ಸಿಮ್ಮ ಇಟ್ಕೊಂಡಿದ್ದಾರೆ. ಈಗ ಸಿಮ್ಮ ಇಟ್ಕೊಂಡು ಈಗ ಇದನ್ನ ಚೆನ್ನಾಗಿ ಬೇಯಿಸ್ಕೊತಾರೆ ಅಂಥದ್ದು. ಓಕೆ. ನೋಡಿ ಈರುಳ್ಳಿ ಅನ್ನೋದು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಈಗ 1 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಎತ್ತಿಟ್ಕೊಂಡಿದ್ದಾರೆ. ಜಾಸ್ತಿ ಮತ್ತು ಕಡಿಮೆ ಆದರೆ ಹಾಕ್ಕೊಳೋದಕ್ಕೆ. ನೋಡಿ ಈಗ ಆಲೂಗಡ್ಡೆ ಬೇಯಿಸಿರೋದನ್ನ ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಇದು ದೋಸೆಗೆ, ಮಸಾಲೆ ದೋಸೆಗೆ ನೋಡಿ. ಇದು ಓಕೆ. ನೋಡಿ ಇದು ಮಸಾಲೆ ದೋಸೆಗೆ ಆಲೂಗಡ್ಡೆ ಈ ಥರ ಪಲ್ಯ ಮಾಡ್ಕೊಳೋಂಥದ್ದು. ಓಕೆ. ನೋಡಿ ಇದರಲ್ಲೇ ಲಾಸ್ಟಲ್ಲಿ 1 ಇಡೀ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಥರ ಸ್ವಲ್ಪ ಲೈಟಾಗಿ ನುಣ್ಣಕ್ಕೆ ಮಾಡ್ಕೋಬೇಕಲ್ಲ? ಓಕೆ. ಓಕೆ. ನೋಡಿ ಆಲೂಗಡ್ಡೆ ಪಲ್ಯ ಅನ್ನೋದು ರೆಡಿಯಾಗಿದೆ. ಇದು ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ. ನೋಡಿ ಈಗ ದೋಸೆ ಹಾಕ್ತಾ ಇದ್ದಾರೆ, ಮಸಾಲೆ ದೋಸೆ. ಇದು ಮಸಾಲೆ ದೋಸೆ ಮಸಾಲಾನಾ? ಓಕೆ. ನೋಡಿ ಇದು ಕೆಂಪು ಚಟ್ನಿ. ಇದು ಅದು ಬರೀ ಆಯಿಲ್ ಅಷ್ಟೇ. ಈ ಕೆಂಪು ಚಟ್ನಿಗೆ ಏನೇನು ಹಾಕಿರ್ತೀರಾ? ಹಾಂ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಏಲಕ್ಕಿ, ಲವಂಗ, ಚಕ್ಕೆ, ಆಮೇಲೆ ಕಡಲೆಪಪ್ಪು, ಬ್ಯಾಡಿಗೆ ಮೆಣಸಿನ್ಕಾಯಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡು ಇದು ರುಬ್ಕೊಳೋ ಅಂತ. ಇದನ್ನ ಫ್ರೈ ಮಾಡ್ಕೊತೀರಾ ಎಲ್ಲಾನು? ಎಲ್ಲ ಫ್ರೈ ಮಾಡಿ ಮತ್ತೆ ರುಬ್ಬ ಅಂತ. ಓಕೆ. ಸರಿ. ನೋಡಿ ಈ ಥರ ಇದು ಒಂದು ಮಸಾಲ ಮಾಡ್ಕೊಳೋದು. ದೋಸೆ ಅನ್ನೋದು ರೆಡಿಯಾಗಿದೆ. ನೋಡಿ ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ಮಸಾಲ ಹಾಕಿ, ಅದ್ರ ಮೇಲೆ ಎಣ್ಣೆ ಹಾಕಿದ ನಂತರ ಅದ್ರ ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಹಾಕ್ಬಿಟ್ಟು ಈ ಥರ ಮಸಾಲೆ ದೋಸೆ ಮಾಡೋವಂಥದ್ದು.
ದೋಸೆ ಅನ್ನೋದು ರೆಡಿ. ಸ್ನೇಹಿತರೆ ನೋಡಿ, ಈಗ ಸೆಟ್ ದೋಸೆ ಹಾಕ್ತಾ ಇದ್ದಾರೆ. ಜಸ್ಟ್ ಒಂದು ಕಪ್ಪು ತಗೊತಾರೆ, ಕಪ್ಪಲ್ಲಿ ಹಾಕ್ಬಿಟ್ಟು ಜಸ್ಟ್ ಬಿಡೋ ಅಂತ ಅಷ್ಟೇ, ಅದ್ರ ಮೇಲ್ಗಡೆ ಏನು ಟಚ್ ಮಾಡೋದಿಲ್ಲ. ನೋಡಿ, ಸೆಟ್ ದೋಸೆ ಅನ್ನೋದು ಈ ಥರ ಬರುತ್ತೆ. ನೋಡಿ, ಇವರು ಹಾಕೋ ಅಕ್ಕಿ ಬ್ರ್ಯಾಂಡು ತುಂಬ ಚೆನ್ನಾಗಿದ್ರೆ ನೋಡಿ, ದೋಸೆ ಅನ್ನೋದು ಈ ಥರ ಬರುತ್ತೆ. ನೋಡಿ, ಹೋಲ್ಸ್ ಆಗಿ ಈ ಥರ ಬರಬೇಕು. ನೋಡಿ ಕಲರ್, ನೋಡಿ ಸೆಟ್ ದೋಸೆ ಕಲರು ನೋಡಿ, ಈ ಥರ ಬ್ರೌನ್ ಆಗಿ ಕಲರು ಈ ಥರ ಇರುತ್ತೆ. ನೋಡಿ, ಸೆಟ್ ದೋಸೆ ರೆಡಿ. ನೋಡಿ, ದೋಸೆ ಅನ್ನೋದು ರೆಡಿ. ಸ್ನೇಹಿತರೆ ನೋಡಿದ್ರಲ್ಲ, ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ಯಾವ ರೀತಿ ಮಾಡೋದು ಅಂತ ಬಿಟ್ಟು. ನೋಡಿ, ಮಸಾಲೆ ದೋಸೆ ಸೆಟ್ ದೋಸೆ ಎರಡೂ ಟೇಸ್ಟ್ ಮಾಡಿದೆ, ತುಂಬಾ ಸಕ್ಕತ್ತಾಗಿತ್ತು. ನೀವು ಯಾವಾಗಾದರೂ ಈ ಕಡೆ ಒಂದು ಸರ್ಜಾಪುರ ರೋಡ್ ಕಡೆ ಬಂದಾಗ ದುಮ್ಸಂದ್ರ ಸರ್ಕಲಲ್ಲೇ ಇರೋವಂಥದ್ದು ಇದು ಯಾವಾಗಾದರೂ ಬಂದಾಗ ಇದನ್ನು ದಯವಿಟ್ಟು ಯಾರೂ ಮಿಸ್ ಮಾಡಿದ್ರೆ ಟೇಸ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ಇದು ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.